Hello, guys, welcome to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋದಾದರೆ ಕಂಟಿನ್ಯೂಯಸ್ ಪಾರ್ಟ್ ಆಫ್ ಫೈರ್ ಆ್ಯಂಡ್ ದ ರೈನ್ ಪಾರ್ಟ್ 2. ಇನ್ನೂ ಯಾರು ಪಾರ್ಟ್ 1 ನೋಡಿಲ್ಲ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಈ ಪ್ಲೇದು ಲಿಂಕ್ ಕೊಟ್ಟಿರ್ತೀನಿ ಪಾರ್ಟ್ 1, ಅದನ್ನು ಚೆಕ್ ಮಾಡಿ ಬನ್ನಿ ಪ್ಲೇ ಸ್ಟಾರ್ಟ್ ಮಾಡೋಣ. ಪಾರ್ಟ್ 1ನಲ್ಲಿ ನೋಡಿರೋ ಥರ ಯವಕ್ರಿ ರಬ್ಬಿಯ ಕ್ರಿಯೇಟ್ ಮಾಡಿರೋ ಬ್ರಹ್ಮ ರಾಕ್ಷಸನಿಂದ ಸತ್ತೋಗ್ತಾನೆ. ಆ್ಯಂಡ್ ಪಾರ್ಟ್ 2 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ಪಾರ್ಟ್ 2 ಅಲ್ಲಿ ಏನು ಅಂದರೆ, ಪರ್ವಾಸು ಹೋಮ ಕಂಡಕ್ಟ್ ಮಾಡಿದಾಗಿಂದ ಯಾವತ್ತೂ ಮನೆಗೆ ಬರ್ದಿರ ಇರೋನು ಯಾವಾಗ ವಿಶಾಖ ಮತ್ತು ಯವಕ್ರಿ ಮೀಟ್ ಆದರು. ಆ್ಯಂಡ್ ಯವಕ್ರಿ ನಮ್ಮಪ್ಪ ಮಾಡಿರೋ ಬ್ರಹ್ಮ ರಾಕ್ಷಸನಿಂದ ಸತ್ತೋದ ಅಂತ ಗೊತ್ತಾಗ್ತಿತ್ತು. ಆವಾಗ ಪರ್ವಾಸು ಹೋಮ ಕಂಡಕ್ಟ್ ಮಾಡೋದನ್ನು ಬಿಟ್ಟು ಮನೆಗೆ ಬರ್ತಾನೆ. ಆ್ಯಂಡ್ ಮನೆಗೆ ಬಂದಿದ್ದ ಟೈಮಲ್ಲಿ ರಬಿಯಾ ಇರ್ತಾನೆ. ರಬಿಯಾ ಕೇಳ್ತಾನೆ, ನೀನು ಹೋಮ ಕಂಡಕ್ಟ್ ಮಾಡೋದು ಬಿಟ್ಟು ಯಾಕೆ ಬಂದೆ, ಯಾರನ್ನ ನೋಡಿದ್ರೆ ಏನು ಅನ್ಕೊಳಲ್ಲ ಅಂತ ಕೇಳ್ತಾನೆ. ಆವಾಗ ಪರ್ವಾಸು ಅಂತಾನೆ, ಇಲ್ಲ ನಾನು ವಿಶಾಖನ ಮಾತಾಡಿಸ್ಬೇಕು ಅಂತ ಬಂದೆ ಅಷ್ಟೇ ಅಂತ. ಅದಕ್ಕೆ ರಬಿಯಾ ಕೇಳ್ತಾನೆ, ನಿಂಗೆ ವಿಶಾಖ ಮತ್ತು ಯವಕ್ರಿ ಮೀಟ್ ಆಗಿದೆ ನನಗೆ ಗೊತ್ತಾಯ್ತಾ, ಹಿಂಗಾಗಿದೆ ನನಗೆ ಗೊತ್ತಾಯ್ತಾ ಅಂತ ಕೇಳಿದಾಗ ಅವನೇನು ಮಾತಾಡಲ್ಲ. ಸರಿ ಅಂತ ರಬಿಯಾ ಏನು ಮಾಡ್ತಾನೆ, ಒಂದು ಮರದ ಕೆಳಗಡೆ ಕಾಡಲ್ಲಿ ಹೋಗಿ ಮರದ ಕೆಳಗಡೆ ಕುತ್ಕೊತಾನೆ. ಆ್ಯಂಡ್ ಆಮೇಲೆ ವಿಶಾಖ ಪರ್ವಾಸನ ನೋಡಿ ಅವನಿಗೆ ಕಾಲಿಗೆ ನೀರು, ಅಂದರೆ ಆವಾಗ ಕಾಲದಲ್ಲಿ ಇತ್ತಲ್ಲ, ಕೈ ಕಾಲಿಗೆ ನೀರು ಅಟ್ಕೊಂಡು ಮನೆಗೆ ಕರ್ಕೊಳ್ತಿದ್ದು. ಆ್ಯಸ್ ಇಟ್ ಈಸ್ ಅವಳು ಬಂದು ನೀರು ಕೊಡ್ತಾನೆ. ಅವನು ಕೈ ಕಾಲು ತೊಳ್ಕೊಂಡು ಮನೆಗೆ ಬರ್ತಾನೆ. ವಿಶಾಖ ಕೇಳ್ತಾರೆ ಪರ್ವಾಸುಗೆ, ಇಷ್ಟು ದಿನ ಹೋಮ ಕಂಡಕ್ಟ್ ಮಾಡ್ದಾಗಿಂದ ಬರ್ದಿರೋ ಇರೋನು ಇವತ್ತು ಬಂದಿದ್ಯಾ, ನಂಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಿಂಗೆ ಗೊತ್ತಾಯ್ತಾ ನಾನು ಯವಕ್ರಿನ ಮೀಟ್ ಮಾಡಿದ್ದು, ಅದಕ್ಕೆ ಬಂದ ಅಂತ ಕೇಳ್ತಾನೆ. ಬಟ್ ಅವನು ಏನು ಮಾತಾಡ್ತಿದ್ದಿಲ್ಲ, ಬಿಕಾಸ್ ಅವನಿಗೆ ತುಂಬ ವಿಶಾಖ ಮೇಲೆ ಕೋಪ ಇರುತ್ತೆ. ಯಾಕಂದರೆ ಅವಳ ಪಾಸ್ಟ್ ಲವರ್ ಯವಕ್ರಿನ ಮೀಟ್ ಮಾಡಿಕೊಂಡು ಇಷ್ಟೆಲ್ಲ ಆಗಿದೆ ಅಂದರೆ ಪರ್ವಾಸಕ್ಕೆ ತುಂಬ ಕೋಪ ಇರುತ್ತೆ. ಆ್ಯಂಡ್ ವಿಶಾಖ ತುಂಬ ಬೇಜಾರಾಗಿರ್ತಾಳೆ. ಆ್ಯಂಡ್ ಅವಳು ಎಷ್ಟೇ ಮಾತಾಡಿದ್ರು ಪರ್ವಾಸು ಏನು ಮಾತಾಡ್ತಿದ್ದಿಲ್ಲ. ಆ್ಯಂಡ್ ಅವಳು ಕೋಪ ಬಂದು ಹೇಳ್ತಾ ಹೋಗ್ತಾಳೆ, ರಬಿಯಾ ನಿಮ್ಮ ಅಪ್ಪ ನನಗೆ ತುಂಬ ಕಾಟ ಕೊಡ್ತಾರೆ ಆ್ಯಂಡ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಅರ್ವಾಸು ಇಲ್ದಿದ್ದ ಟೈಮಲ್ಲಿ ನನ್ನ ಸಾಯ್ಸೋಕ್ಕೆ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಮಾತಾಡು, ನಿನ್ನ ಜೊತೆ ನಾನು ಖುಷಿಯಾಗಿ ಇರೋಕ್ಕಂತೂ ಆಗ್ತಿಲ್ಲ. ಆ್ಯಂಡ್ ಏನು ಮಾಡೋದು ಅಂತ ಅವಳು ಎಷ್ಟೇ ಕನ್ವಿನ್ಸ್ ಮಾಡ್ತಿದ್ರು ಅವ್ನು ಮಾತಾಡ್ತಿರಲ್ಲ. ಆವಾಗ ಅವಳು ಕೋಪ ಬಂದು ಬಿಲ್ಲು ಬಾಣನ ಎತ್ಕೊಬಂದು ಅವ್ನ ಕೈ ಕೊಡ್ತಾಳೆ. ನಿಮ್ಮ ಅಪ್ಪಯಿಂದ ಇಷ್ಟು ಕಷ್ಟ ಅನುಭವಿಸ್ತಿರೋ ಬದಲು ಆ್ಯಂಡ್ ನಿನ್ನ ಜೊತೆ ನಾನು ಖುಷಿಯಾಗಿ ಇರೋಕ್ಕಂತೂ ಆಗ್ತಿಲ್ಲ, ಅದ್ರ ಬದಲು ನೀನು ನನ್ನ ಸಾಯಿಸ್ಬಿಡು ಅಂತ ಬಿಲ್ಲು ಬಾಣ ವಿಶಾಖ ಎತ್ಕೊಬಂದು ಪರ್ವಾಸು ಕೈ ಕೊಡ್ತಾರೆ. ಬಟ್ ಅವನು ಸುಮ್ಮನೆ ಇರ್ತಾನೆ. ಆಮೇಲೆ ಮನೆಯಿಂದ ಆಚೆ ಏನೋ ಒಂಥರ ಶಬ್ದ ಬರುತ್ತೆ, ಅಂದರೆ ಯಾವುದೋ ಪ್ರಾಣಿ ಓಡಾಡ್ತಿರೋ ಶಬ್ದ ಬಂದಾಗ ಏನು ಮಾಡ್ತಾನೆ, ಪರ್ವಾಸು ಬಿಲ್ಲು ಬಾಣ ತಗೊಂಡು ಬಿಲ್ನ ಅದಕ್ಕೆ ಹೊಡಿತಾನೆ. ಬಟ್ ಅದೇ ಟೈಮ್ಗೆ ಆ ಬಿಲ್ಲು ಹೋಗಿ ರಬಿಯಾಗೆ ಬಿದ್ದೋಗುತ್ತೆ. ಯಾಕೆ ಅಂದರೆ ಅಲ್ಲಿ ಯಾವುದೇ ಪ್ರಾಣಿ ಇರಲ್ಲ. ಆ್ಯಂಡ್ ರಬಿಯಾ ಇವರಿಬ್ಬರು ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳಕ್ಕೆ ಬಂದಿರ್ತಾನೆ. ಆ ಬಿಲ್ಲು ಹೋಗಿ ರಬಿಯಾಗೆ ಬಿದ್ದೋಗುತ್ತೆ. ಆ್ಯಂಡ್ ಮನೆ ಕಡೆ ಬರ್ತಿದ್ದಿದ್ದು ಅರ್ವಾಸು ಅದನ್ನು ನೋಡ್ತಾನೆ. ಆ್ಯಂಡ್ ಅವನು ತುಂಬ ಬೇಜಾರು ಮಾಡ್ಕೊತಾನೆ. ಆವಾಗ ಪರ್ವಾಸು ಅದರಿಂದ ತಪ್ಪಿಸ್ಕೊಳ್ಳೋಕೆ ಏನು ಹೇಳ್ತಾನೆ ಅಂದರೆ, ಅರ್ವಾಸು ಹತ್ರ, ನೀನು ನಮ್ಮ ಕಾರ್ಯ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡು, ಏನು ಸುಡೋದಾಗಿರಲಿ, ಅವರು ಬ್ರಾಹ್ಮಿನ್ ಸ್ಟೈಲಲ್ಲಿ ಏನು ಮಣ್ಣು, ನಮ್ಮ ಸ್ಟೈಲಲ್ಲಿ ಮಣ್ಣು ಮಾಡ್ತಾರೆ, ಬಟ್ ಬ್ರಾಹ್ಮಿನ್ ಸ್ಟೈಲಲ್ಲಿ ಏನೇನು ಮಾಡಬೇಕೋ ಅದೆಲ್ಲ ನೀನು ಮಾಡು ಅಂತ ಹೇಳಿಬಿಟ್ಟು ಪರ್ವಾಸು ಏನು ಹೇಳ್ತಾನೆ ಅಂದರೆ, ಅಪ್ಪ ಸತ್ತಿರೋ ವಿಷಯ ಯಾರಿಗೂ ಹೇಳ್ಬೇಡ, ಯಾಕಂದರೆ ಒಬ್ಬ ಫೇಮಸ್ ಬ್ರಾಹ್ಮಿನ್ ಸತ್ತೋಗಿದ್ದಾರೆ ಅಂತ ಗೊತ್ತಾದರೆ ಯಾರೂ ಹೋಮ ಕಂಡಕ್ಟ್ ಮಾಡೋಕ್ಕೆ ಬಿಡಲ್ಲ. ಆ್ಯಂಡ್ ಇಷ್ಟು ವರ್ಷದಿಂದ ಅಂದರೆ ಮಳೆ ಬರ್ಸೋಕೆ ಕಂಡಕ್ಟ್ ಮಾಡಿರೋ ಹೋಮನ ನಿಲ್ಲಿಸ್ಬೇಕಾಗುತ್ತೆ ಅಂತ ಅರ್ವಾಸು ಹೇಳ್ತಾನೆ. ಆ್ಯಂಡ್ ನೀನೇ ಎಲ್ಲ ಮಾಡು ಅಂತ ಹೇಳಿಬಿಟ್ಟು ಅವನು ಹೋಮ ಕಂಡಕ್ಟ್ ಮಾಡಬೇಕು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಹೋಮ ನಡೆಯೋ ಜಾಗಕ್ಕೆ ಬಂದುಬಿಡ್ತಾನೆ. ಆ್ಯಂಡ್ ಅರ್ವಾಸು ತುಂಬ ಒಳ್ಳೆಯವನಾಗಿರ್ತಾನೆ. ಸೊ ಅವನು ನಮ್ಮ ಅಣ್ಣ ನಮ್ಮಪ್ಪ ಅಂತ, ಓಕೆ ನಮ್ಮ ಅಣ್ಣ ಮಾಡಿರೋ ತಪ್ಪು ತಾನೇ, ಏನಾಗಲ್ಲ, ಅವನು ಹೋಮ ಮಾಡ್ತಿರ್ಲಿ ಅಂದ್ಬಿಟ್ಟು ಇವನೇ ಎಲ್ಲ ಅಪ್ಪನ ಕಾರ್ಯ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾನೆ. ಬಟ್ ಮನೆಯಲ್ಲಿ ಯಾರೂ ಕಾಣಿಸಲ್ಲ ಅವನ ಕಣ್ಣಿಗೆ. ಸೊ ಅವನು ಏನು ಮಾಡ್ತಾನೆ ಅಂದರೆ, ಎಲ್ಲ ಹೋಮ ಕಂಡಕ್ಟ್ ಮಾಡಿರೋ ಜಾಗಕ್ಕೆ ಹೋಗಿರಬಹುದು ಅಂತ ಅಂದ್ಕೊಂಡು ಅರ್ವಾಸು ಕೂಡ ಹೋಮ ಕಂಡಕ್ಟ್ ಮಾಡಿರೋ ಜಾಗಕ್ಕೆ ಬರ್ತಾನೆ. ಬಂದು ಓಡಾಡ್ತಿರ್ತಾನೆ. ಆವಾಗ ಪರ್ವಾಸು ನೋಡ್ತಾನೆ. ಆ್ಯಂಡ್ ಪರ್ವಾಸುಗೆ ತುಂಬ ಭಯ ಆಗುತ್ತೆ. ಯಾಕಂದರೆ ರಬಿಯಾನ ನಾನೇ ಸಾಯಿಸಿದೆ ಅಂತ ಇವನ್ನೆಲ್ಲನ ಬಾಯಿ ಬಿಟ್ಬಿಡ್ತಾನೆ ಯಾರ ಹತ್ರನ ಅಂದ್ಕೊಂಡು
ಪರ್ವಾಸು ಏನು ಪ್ಲ್ಯಾನ್ ಮಾಡ್ತಾನೆ, ಇವನ್ನ ಇಲ್ಲಿಂದ ಓಡಿಸ್ಬೇಕು, ಇಲ್ಲಾಂದರೆ ಏನೋ ಹೋಮ ಕಂಡಕ್ಟ್ ಮಾಡೋಕ್ಕೆ ಬಿಡಲ್ಲ, ಇಲ್ಲ ಹೇಳಿಬಿಡ್ತಾನೆ ರಬಿಯನ್ ನಾನೇ ಸಾಯಿಸಿದ್ದು ಅಂದ್ಬಿಟ್ಟು ಅವನು ಪ್ಲ್ಯಾನ್ ಮಾಡಿಕೊಂಡು ಎಲ್ಲರ ಹತ್ರ ಏನಂತಾನೆ ಅಂದರೆ ಅರ್ವಾಸುಗೆ ಯಾವುದೋ ಒಂದು ದೆವ್ವ ಬಂದಿದೆ ಮೈ ಮೇಲೆ, ಅವನು ನಮ್ಮ ಹೋಮ ಸ್ಟಾಪ್ ಮಾಡೋಕ್ಕೆ ಬಂದಿದ್ದಾನೆ ಅಂತ ಸುಳ್ಳಾಗಿ ಎಲ್ಲರ ಹತ್ರನೂ ಹೇಳಿಬಿಟ್ಟು ಅವನ್ನ ಹೋಮ ಕಂಡಕ್ಟ್ ಮಾಡ್ತಿರೋದ್ರಿಂದ ದೂರ ಅಂದರೆ ಓಡಿಸ್ಬಿಡ್ತಾರೆ ಅವರು. ಅದೇ ಬೇಜಾರಿಂದ ಅರ್ವಾಸು ಏನು ಮಾಡ್ತಾನೆ ಅಂದರೆ ಕಾಡಲ್ಲಿ ಹೋಗ್ತಾನೆ. ಕಾಡಲ್ಲಿ ತುಂಬ ಬೇಜಾರಿಂದ ಇರ್ತಾನೆ. ಯಾಕೆ ಅಂದರೆ ಅವನು ಅಪ್ಪನ್ನ ಕಳ್ಕೊಂಡು ಆ್ಯಂಡ್ ಅವ್ರ ಲವರ್ ನಿತಿಲಾಯಿನ ಕೂಡ ಕಳ್ಕೊಂಡ. ಯಾಕೆ ಅಂದರೆ ನಿತಿಲಾಯಿ ಆವಾಗ ಹೇಳಿರ್ತಾಳಲ್ಲ, ನಮ್ಮ ಅಪ್ಪನ್ನ ಬಂದು ಮೀಟ್ ಆಗು, ಯಾಕಂದರೆ ಬ್ರಾಹ್ಮಿನ್ಸ್ನ ನಂಬಲ್ಲ ಅಂತ. ಸೊ ಇವನು ಭಯ ಬೀಳ್ತಾನೆ. ಯಾಕೆ ಅಂದರೆ ಲೋ ಕ್ಯಾಸ್ಟ್ ಪೀಪಲ್ಸ್ ಅವರು ರೂಡಾಗಿ ಮಾತಾಡ್ತಾರೆ ಆ್ಯಂಡ್ ವರ್ಗರ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾರೆ. ಮತ್ತು ಏನೋ ಒಂದು ಸಿಚುವೇಶನಿಂದ ಇವನು ಅವ್ರ ಫ್ಯಾಮಿಲಿ ಜೊತೆ ಮಾತಾಡೋಕ್ಕಾಗಿರಲ್ಲ. ಸೊ ಅವ್ರ ಫ್ಯಾಮಿಲಿಯವರು ನಿತಿಲಾಯಿಗೆ ಕನ್ವಿನ್ಸ್ ಮಾಡಿ, ಅಂದರೆ ಬ್ರಾಹ್ಮಿಣ್ಸರು ಬೇರೆ ಲವ್ ಮಾಡ್ತಾರೆ, ಯಾವುದೇ ಲೋ ಕ್ಯಾಸ್ಟ್ಗಳನ್ನ ಮದುವೆ ಆಗಲ್ಲ ಅಂತ ಹೆಂಗೋ ಕನ್ವಿನ್ಸ್ ಮಾಡಿ ಅವರು ಬೇರೆ ಹುಡುಗ ಜೊತೆ, ಅವ್ರ ಕ್ಯಾಸ್ಟ್ ಹುಡುಗ ಜೊತೆ ಮದುವೆ ಮಾಡಿರ್ತಾರೆ. ಆ್ಯಂಡ್ ಅದೇ ಬೇಜಾರಿಂದ ಇವನು ಕಾಡಲ್ಲಿ ಇರ್ತಾನೆ. ಆ್ಯಂಡ್ ಅವನು ಕಣ್ಬಿಟ್ಟು ನೋಡಿ ಸತ್ತಿಗೆ ಅವನ ಮುಂದೆ ನಿತಿಲಾಯಿ ಇರ್ತಾಳೆ. ನಿತಿಲಾಯಿ ಬಂದು ಗಂಡನ್ನ ಬಿಟ್ಟು ಯಾವಾಗ ಹಿಂಗೆ ರಬಿಯಾ ಸತ್ತೋದ ಆ್ಯಂಡ್ ಪರ್ವಾಸು ಕೂಡ ಹಿಂಗೆ ಅಂತಿದ್ದಾನೆ ಅಂತ ಗೊತ್ತಾಗಿ ಸದ್ಗೆ ಅವಳು ಗಂಡನ್ನ ಬಿಟ್ಟು ಇವನ ಬಗ್ಗೆ ಕೇರ್ ಮಾಡೋದಕ್ಕೆ ಬರ್ತಾಳೆ. ಆಗ ಅರ್ವಾಸು ಕೇಳ್ತಾನೆ, ನೀನು ಹೆಂಗೆ ಇಲ್ಲಿ ಅಂತ. ಆವಾಗ ಅವಳು ಹೇಳ್ತಾನೆ, 3 ಡೇಸಿಂದ ನಿನಗೆ ಅನ್ಕಾನ್ಷಿಯಸ್ ಆಗಿದ್ದೆ, ಸೊ ನಿನ್ನ ಬಗ್ಗೆ ಕೇರ್ ಮಾಡೋಕ್ಕೆ ನಾನು ಇಲ್ಲಿದ್ದೀನಿ. ಆ್ಯಂಡ್ ಆ ಕಾಡಲ್ಲಿ ಇವರಿಬ್ಬರಿಗೆ ಶೆಲ್ಟರ್ ಕೊಟ್ಟಿದ್ದಿದ್ದು ಬಂದು ಆ್ಯಕ್ಟರ್ ಮ್ಯಾನೇಜರ್ ಒಬ್ಬ ಈ ಹಳ್ಳಿಯಲ್ಲಿ ಡ್ರಾಮಾ ನಡೆಸಬೇಕು ಅಂತ ಬಂದಿರ್ತಾನೆ. ಅಂದರೆ ಕಿಂಗ್ ಹತ್ರ ಪರ್ಮಿಷನ್ ಕೇಳಿಕೊಂಡು ಹೆಂಗೆ ಹೋಮ ಕಂಡಕ್ಟ್ ಮಾಡ್ತಾರೋ ಮಳೆಗೋಸ್ಕರ, ಹಂಗೆ ಒಂದು ಡ್ರಾಮಾ ಕಂಡಕ್ಟ್ ಮಾಡಬೇಕು ಅಂತ ಕಿಂಗ್ ಹತ್ರ ಪರ್ಮಿಷನ್ ತೊಗೊಂಡು ಇವರು ಡ್ರಾಮಾ ಕಂಡಕ್ಟ್ ಮಾಡಬೇಕು ಅಂತ ಇರ್ತಾರೆ. ಬಟ್ ಏನೋ ಒಂದು ರೀಸನಿಂದ ಎಲ್ಲ ಡ್ರಾಮಾ ಮೆಂಬರ್ಸ್ ಕೂಡ ಹೊರಟೋಗ್ತಾರೆ. ಸೊ ಇವನು ಹೋಗಬೇಕು ಅಂತ ರೆಡಿ ಆಗ್ತಿರ್ತಾನೆ. ಆ್ಯಂಡ್ ಇವರಿಬ್ಬರು ಇವನ ಹತ್ರ ಇರ್ತಾರೆ ಶೆಲ್ಟರ್ ತೊಗೊಂಡು. ಆ್ಯಂಡ್ ಈ ವಿಷಯ ಯಾವಾಗ ಅರ್ವಾಸುಗೆ ಗೊತ್ತಾಗುತ್ತೋ ಅರ್ವಾಸು ಹೇಳ್ತಾನೆ, ನನಗೂ ಡ್ರಾಮಾದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಆದರೆ ನಮ್ಮ ಅಪ್ಪ ಮತ್ತು ನಮ್ಮ ಅಣ್ಣ ಅಂದರೆ ರಬಿಯಾ ಪರ್ವಾಸು ಬಿಟ್ಟಿಲ್ಲ. ಯಾಕೆ ಅಂದರೆ ಈ ಡ್ರಾಮಾ ಮಾಡೋರು ಬಂದು ಲೋ ಕ್ಯಾಸ್ಟ್ ಪೀಪಲ್, ಇವರು ಬ್ರಾಹ್ಮಿಣ್ಸ್ ಆಗಿರೋದ್ರಿಂದ ಅವ್ರ ಮನೇಲಿ ಒಪ್ಪಿಲ್ಲ. ಸೊ ಅಂದರೆ ಪರ್ವಾಸು ಕೂಡ ಹಿಂಗಂದ, ರಬಿಯಾ ಕೂಡ ಸತ್ತೋಗಿದ್ದಾನೆ, ನಾನು ನಮ್ಮೂರವ್ರಿಗೆ ಏನೋ ಒಂದು ಮಾಡಬೇಕು, ಡ್ರಾಮಾ ನಾವು ಮಾಡೋಣ, ಎಷ್ಟು ಜನ ಇದ್ದೀರೋ ಅಷ್ಟು ಜನ ಮಾಡೋಣ ಅಂತ ಹೇಳ್ತಾರೆ. ಅರ್ವಾಸು ಓಕೆ, ಆ್ಯಕ್ಟರ್ ಮ್ಯಾನೇಜರ್ ಒಪ್ಕೊತಾರೆ, ಸರಿ ಮಾಡೋಣ ಅಂತ. ಆ್ಯಂಡ್ ಈ ಕಡೆ ನಿತಿಲಾಯಿ ಹೇಳ್ತಾಳೆ, ನೀವು ಡ್ರಾಮಾ ಮಾಡ್ರಿ ಅಂತ ಹೇಳ್ತಾಳೆ. ನಿತಿಲಾಯಿ ಕೂಡ ಎಂಕರೇಜ್ ಮಾಡ್ತಾರೆ ಯಾರಿಗೆ, ಅರ್ವಾಸುಗೆ. ಅಂದರೆ ಅವ್ನಿಗೆ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ, ಇದರಿಂದ ಆದರೂ ಅವನು ಆಚೆ ಬರಲಿ ಅಂತ ನಿತಿಲಾಯಿ ಅರ್ವಾಸುಗೆ ಸರಿ ನೀನು ಮಾಡು ಅಂತ ಅವನಲ್ಲಿ ಕಾನ್ಫಿಡೆಂಟ್ ತುಂಬ್ತಾಳೆ. ಆ್ಯಂಡ್ ನಿತಿಲಾಯಿ ಹೇಳ್ತಾನೆ, ನೀನು ಡ್ರಾಮಾ ಮುಗಿಸ್ಕೊಂಡು ಬಾ, ಆಮೇಲೆ ನಾನು ಕಾಡಲ್ಲಿ ಮುಚ್ಚಿಕೊಂಡಿರ್ತೀನಿ ನಮ್ಮ ಅಪ್ಪ ಮತ್ತು ನಮ್ಮ ಗಂಡನಿಂದ, ಆಮೇಲೆ ನಾವಿಬ್ಬರು ಎಲ್ಲನ ಹೋಗ್ಬಿಡೋಣ ಅಂತ ನಿತಿಲಾಯಿ ಅರ್ವಾಸುಗೆ ಹೇಳ್ತಾರೆ. ಅರ್ವಾಸು ಕೂಡ ಒಪ್ಕೊತಾರೆ. ಆ್ಯಂಡ್ ಆ್ಯಕ್ಟರ್ ಮ್ಯಾನೇಜರು ಡ್ರಾಮಾದಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಕ್ಟರ್ ಮ್ಯಾನೇಜರ್ ಬಂದು ಇಂದ್ರ ಕ್ಯಾರೆಕ್ಟರ್ನ ಮಾಡ್ತಿರ್ತಾನೆ. ಆ್ಯಂಡ್ ಅರ್ವಾಸು ಬಂದು ರುದ್ರ ಕ್ಯಾರೆಕ್ಟರ್ನ ಮಾಡ್ತಿರ್ತಾನೆ. ಆ್ಯಂಡ್ ಆ್ಯಕ್ಟರ್ ಮ್ಯಾನೇಜರ್ ತಮ್ಮ ಬಂದು ವಿಶ್ವರೂಪ ಅನ್ನೋ ಕ್ಯಾರೆಕ್ಟರ್ನ ಡ್ರಾಮಾದಲ್ಲಿ ಮಾಡ್ತಿರ್ತಾನೆ. ಆ್ಯಂಡ್ ಆ್ಯಕ್ಟರ್ ಮ್ಯಾನೇಜರು ಅರ್ವಾಸುಗೆ ಒಂದು ಮುಖವಾಡ ಕೊಡ್ತಾರೆ. ಈ ಮುಖವಾಡ ಕೊಟ್ಬಿಟ್ಟು ಹೇಳ್ತಾನೆ, ಈ ಮುಖವಾಡ ನೀನು ಹಾಕ್ಕೊಂಡ್ಮೇಲೆ ಫುಲ್ಲು ಈ ಕ್ಯಾರೆಕ್ಟರಲ್ಲಿ ಇನ್ವಾಲ್ವ್ ಆಗಿ ನೀನು ಆ್ಯಕ್ಟ್ ಮಾಡಬೇಕಾಗುತ್ತೆ, ಇದು ಒಂದು ತುಂಬ ಒಳ್ಳೆ ಮುಖವಾಡ ಅಂತ ಹೇಳಿ ಕೊಡ್ತಾರೆ. ಆ್ಯಂಡ್ ಡ್ರಾಮಾ ಕೂಡ ಸ್ಟಾರ್ಟ್ ಆಗುತ್ತೆ. ಹಳ್ಳಿಯವರೆಲ್ಲ ಬಂದಿರ್ತಾರೆ ಆ ಡ್ರಾಮಾ ನೋಡೋಕ್ಕೆ. ಆ್ಯಂಡ್ ಅರ್ವಾಸು ಯಾವಾಗ ಆ ಮುಖವಾಡ ಹಾಕ್ಕೊಂತಾನೋ ಫುಲ್ಲು ಅದರಲ್ಲಿ ಇನ್ವಾಲ್ವ್ ಆಗಿ ಡ್ರಾಮಾನ ಮಾಡ್ತಿರ್ತಾನೆ. ಆ್ಯಂಡ್ ಆ್ಯಕ್ಟರ್ ಮ್ಯಾನೇಜರ್ ಬಂದು ಇಂದ್ರ ಕ್ಯಾರೆಕ್ಟರ್ ಮಾಡಿಕೊಂಡು ವಿಶ್ವರೂಪನ್ನ ಆ ಡ್ರಾಮಾದಲ್ಲಿ ಸಾಯಿಸಬೇಕು ಅಂದ್ಕೊಂಡು ಸಾಯಿಸ್ತಾನೆ. ಆ್ಯಂಡ್ ಅದು ತಿಳಿದ ರುದ್ರ ಬಂದು ವಿಶ್ವರೂಪನ್ಗೆ ಸರ್ವೆಂಟ್ ಆಗಿರ್ತಾನೆ. ಸೊ
ರುದ್ರಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ಇಂದ್ರನ ಸಾಯಿಸಬೇಕು ಅಂತ ಫುಲ್ಲು ಅವನು ಮುಖವಾಡ ಹಾಕ್ಕೊಂಡಿರ್ತಾನಲ್ಲ, ಆ ಕ್ಯಾರೆಕ್ಟರಲ್ಲಿ ಫುಲ್ ಇನ್ವಾಲ್ವ್ ಆಗಿ ಅವನು ಇಂದ್ರನ ಹುಡ್ಕೊಂತ ಫುಲ್ಲು ಹಳ್ಳಿ ಎಲ್ಲ ಹುಡುಕಲಾಡ್ತಿರ್ತಾನೆ. ಆವಾಗ ನಿತಿಲಾಯಿ ಸಿಕ್ಕಿ ನಿತಿಲಾಯಿ ಯಾವಾಗ ಆ ಮುಖವಾಡ ತೆಗಿತಾರೋ ಆವಾಗ ಅವನು ಆ ಕ್ಯಾರೆಕ್ಟರಿಂದ ಆಚೆ ಬರ್ತಾನೆ. ಆ್ಯಂಡ್ ಅವನಿಗೆ ಅವನು ತುಂಬ ಬೆವ್ತೋಗಿರ್ತಾನೆ. ಆ್ಯಂಡ್ ಕೇಳ್ತಾನೆ, ಅರ್ವಾಸು ಬಂದು ನಿತಿಲಾಯಿ ಕೇಳ್ತಾನೆ ನನ್ಗೆ ಏನಾಯಿತೆ ಅಂತ. ಆವಾಗ ನಿತಿಲಾಯಿ ಕೇಳ್ತಾಳೆ, ಈ ಮುಖವಾಡ ಹಾಕ್ಕೊಂಡಾಗಿಂದ ನೀನು ಕ್ಯಾರೆಕ್ಟರಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ನಿತಿಲಾಯಿ ಫ್ಯಾಮಿಲಿಯವ್ರು ಬರ್ತಾರೆ, ಅಂದರೆ ಗಂಡ ಮತ್ತು ಅಪ್ಪ ಬರ್ತಾರೆ. ಅವಳನ್ನ ಕೂಲ್ನ ಹಿಡ್ಕೊಂಡು ತುಂಬ ಹೊಡಿತಾರೆ ಮತ್ತು ತುಂಬ ಹಿಂಸೆ ಕೊಟ್ಟು ಅವಳನ್ನ ಸಾಯಿಸಿಬಿಡ್ತಾರೆ. ಅದನ್ನು ನೋಡಿದ ಅರ್ವಾಸು ತುಂಬ ದುಃಖ ಪಡ್ತಾನೆ. ಆ್ಯಂಡ್ ಈ ಸೈಡು ಹೋಮ ಕಂಡಕ್ಟ್ ಮಾಡ್ತಿರೋ ಪರ್ವಾಸು ಬಂದು ಹೋಮದಲ್ಲಿ ಫುಲ್ ಇನ್ವಾಲ್ವ್ ಆಗಿ ಹೋಮ ಕಂಡಕ್ಟ್ ಮಾಡ್ತಾ ಆ ಬೆಂಕಿದಲ್ಲೇ ಬಿದ್ದು ಅವನು ಸುಟ್ಟೋಗ್ತಾನೆ. ಆ್ಯಂಡ್ ಅದಕ್ಕೆ ಮೆಚ್ಚಿ ಮತ್ತು ಅರ್ವಾಸು ಮಾಡಿರೋ ರುದ್ರ ಕ್ಯಾರೆಕ್ಟರ್ಗೆ ಮೆಚ್ಚಿ ಲಾರ್ಡ್ ಇಂದಿರಾ ಅರ್ವಾಸು ಮುಂದೆ ಪ್ರತ್ಯಕ್ಷ ಆಗ್ತಾಳೆ. ಆ್ಯಂಡ್ ಪ್ರತ್ಯಕ್ಷ ಆಗಿದ್ದಾದಮೇಲೆ ಅವಳು ಕೇಳ್ತಾಳೆ, ನಿಂಗೆ ಏನು ವರ ಬೇಕು ಕೇಳು ಅಂತ. ಅಂದರೆ ಕೇಳಿಬಿಟ್ಟು ನಿಮ್ಮ ಅಣ್ಣ ಫುಲ್ಲು ಅಂದರೆ ಹೋಮ ಕಂಡಕ್ಟ್ ಮಾಡಿರೋದ್ರಿಂದ ಆ್ಯಂಡ್ ಮೇನ್ ನಿನ್ನ ಕ್ಯಾರೆಕ್ಟರ್ ಮೆಚ್ಚಿ ನಾನು ಪ್ರತ್ಯಕ್ಷ ಆಗಿದ್ದೀನಿ, ನಿಂಗೆ ಏನು ವಿಶ್ ಬೇಕು ವರ ಬೇಕು ಕೇಳು ಅಂತ ಅರ್ವಾಸುಗೆ ಕೇಳಿದಾಗ ಅವನು ಏನು ಕೇಳ್ತಾಳೆ ಅಂದರೆ ನಿತಿಲಾಯಿನ ಬದುಕಿಸ್ಕೊಡಿ ಅಂತ ಲಾರ್ಡ್ ಇಂದಿರಾ ಕೇಳ್ತಾನೆ. ಆ್ಯಂಡ್ ಲಾರ್ಡ್ ಇಂದಿರಾ ಹೇಳ್ತಾಳೆ, ಸರಿ, ಆದರೆ ಒಂದು ಏನು ಅಂದರೆ ಯಾರು ಹೋಮ ಕಂಡಕ್ಟ್ ಮಾಡಿದಾಗಿಂದ ಸತ್ತಿರ್ತಾರೋ ಅವರೆಲ್ಲ ಬದುಕ್ತಾರೆ, ಅದ್ರ ಜೊತೆ ನಿತಿಲಾಯಿ ಬದುಕಿದ್ಲಂದರೆ ಬದುಕಿದ್ಲು, ಇಲ್ಲಾಂದರೆ ಇಲ್ಲ ಅಂತ ಲಾರ್ಡ್ ಇಂದಿರಾ ಅರ್ವಾಸುಗೆ ಹೇಳ್ತಾನೆ. ಆ್ಯಂಡ್ ಅದೇ ಟೈಮ್ಗೆ ಯಾರು ಬ್ರಹ್ಮ ರಾಕ್ಷಸ ಅಲ್ಲಿಗೆ ಬರ್ತಾನೆ. ಯಾಕೆ ಅಂದರೆ ರಾಕ್ಷಸನ್ನ ಸೃಷ್ಟಿ ಮಾಡಿರೋದು ಬಂದು ರಬಿಯಾ. ಬ್ರಹ್ಮ ರಾಕ್ಷಸನಿಗೆ ಯಾರು ಮುಕ್ತಿ ಕೊಡಿಸಿರಲ್ಲ. ಆ್ಯಂಡ್ ಅವನು ಬಂದು ಅರ್ವಾಸು ಹೇಳ್ತಾನೆ, ಲಾರ್ಡ್ ಇಂದಿರಾ ಹೇಳು ನನಗೆ ಮುಕ್ತಿ ಕೊಡ್ಸೋದಕ್ಕೆ, ನಿಮ್ಮಪ್ಪ ನನ್ನ ಸೃಷ್ಟಿ ಮಾಡಿರೋದು ನಂಗೆ ಮುಕ್ತಿ ಕೊಡ್ಸೋಕ್ಕಿಂತ ಮುಂಚೆನೇ ಅವ್ರು ಸತ್ತೋದ್ರು. ಆ್ಯಂಡ್ ಪರ್ವಾಸು ಕೂಡ ನಾನು ಎಷ್ಟೋ ಕೇಳಿದೆ ನಂಗೆ ಮುಕ್ತಿ ಕೊಡಿಸು ಅಂತ, ಬಟ್ ಅವನೇನು ಕಿವಿ ಮೇಲೆ ಹಾಕ್ಕೊಂಡಿಲ್ಲ. ಆ್ಯಂಡ್ ಅವ್ನು ನಂಗೆ ಮುಕ್ತಿನೂ ಕೊಡಿಸಿಲ್ಲ. ಆ್ಯಂಡ್ ಅವನು ಕೂಡ ಸತ್ತೋಗಿರ್ತಾನೆ. ಇವಾಗ ನಿನ್ನ ರೆಸ್ಪಾನ್ಸಿಬಿಲಿಟಿ ನನಗೆ ಮುಕ್ತಿ ಕೊಡ್ಸೋದಕ್ಕೆ ಅಂತ ಕೇಳಿ ಅವನು ಭಯ ಇಕ್ಸ್ತಾನೆ. ಅಷ್ಟಮಾತ್ ನಿತಿಲಾಯಿ ಅವರೆಲ್ಲರ ಜೊತೆ ಬಂದರೆ ನಾನು ಅವಳಿಗೆ ಕಾಟ ಕೊಡ್ತೀನಿ ಆ್ಯಂಡ್ ಅವಳಿಗೆ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅಂತ ಯಾರು ಬ್ರಹ್ಮ ರಾಕ್ಷಸ ಅರ್ವಾಸುಗೆ ಹೇಳ್ತಾನೆ. ಆ್ಯಂಡ್ ಅರ್ವಾಸು ಅವನು ತುಂಬ ಒಳ್ಳೆಯವನಾಗಿರೋದ್ರಿಂದ ಸರಿ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಬಿಕಾಸ್ ನಮ್ಮಪ್ಪ ಇವ್ರನ್ನ ಸೃಷ್ಟಿ ಮಾಡಿರೋದು ನಮ್ಮಪ್ಪ ಮುಕ್ತಿ ಕೊಡಿಸ್ಬೇಕು, ಬಟ್ ನಮ್ಮಪ್ಪ ಇಲ್ಲ ಮುಕ್ತಿ ಕೊಡ್ಸೋದಕ್ಕೆ, ಇವಾಗ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಮಗ ಆಗಿ ಮುಕ್ತಿ ಕೊಡಿಸ್ಬೇಕಾಗಿರೋದು ಅಂತ ಅಂದ್ಕೊಂಡು ಲಾರ್ಡ್ ಇಂದಿರಾ ಯಾರು ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ಕೊಡ್ಸೋಕ್ಕೆ ಕೇಳ್ಕೊತಾರೆ. ಆ್ಯಂಡ್ ಆ್ಯಸ್ ಇಟ್ ಈಸ್ ಲಾರ್ಡ್ ಇಂದಿರಾ ಬ್ರಹ್ಮ ರಾಕ್ಷಸನಿಗೆ ಮುಕ್ತಿ ಕೊಡ್ತಾರೆ. ಅದೇ ಟೈಮ್ಗೆ ಊರಲ್ಲಿ ಕೂಡ ಮಳೆ ಆಗುತ್ತೆ. ಆ್ಯಂಡ್ ಯಾರ್ಯಾರು ಇದಕ್ಕೆ ಎಷ್ಟೋ ವರ್ಷದಿಂದ ಪ್ರೇ ಮಾಡ್ತಿದ್ರು ಆ್ಯಂಡ್ ಹೋಮ ಕಂಡಕ್ಟ್ ಮಾಡ್ತಿದ್ರು ಅವರೆಲ್ಲ ಫುಲ್ಲು ಖುಷಿ ಆಗ್ತಾರೆ. ಇದು ಬಂದು ಎಂಡ್. ಐ ಹೋಪ್ ಎಲ್ಲ 2 ಪಾರ್ಟ್ ಕೂಡ ನಿಮಗೆ ಅರ್ಥ ಆಗಿದೆ ಅಂತ. ಆ್ಯಂಡ್ ಈ ಪ್ಲೇದು ನಿಮಗೆ ಏನಾರ ನೋಟ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಇನ್ಸ್ಟಾ ID ಕೊಟ್ಟಿರ್ತೀನಿ, ಅದರಲ್ಲಿ DM ಮಾಡಿದ್ರೆ ನಿಮ್ಮ ನಂಬರು ಆ್ಯಂಡ್ ನಿಮ್ಗೆ ಯಾವ ನೋಟ್ಸ್ ಬೇಕು ಅಂತ ನೀವು DM ಮಾಡಿದ್ರೆ ನಾನು ನಿಮ್ಮ ನಂಬರ್ಗೆ ನೋಟ್ಸ್ನ ಸೆಂಡ್ ಮಾಡ್ತೀನಿ. ಓಕೆ, ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.